ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ ಪಲ್ಯ ಇದು ನೋಡಿ. ಈಗ ಒಂದು ಮೆಣಸಿನ್ಕಾಯಿ ಒಳಗೆ 2 ಭಾಗ ಮಾಡಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಒಂದು ಪಾತ್ರೆಯಲ್ಲಿ ನಾನು ಅಷ್ಟು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆಂದಾಗೆ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ. ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಈ ಥರ ಕೆಂಪಗಾಗುವವರೆಗೂ ನಾವು ಹಾಗೆ ಹುರ್ಕೋಬೇಕು. ಆಮೇಲೆ ನಮ್ಗೆ ಬೇಕಾಗಿರುವ ಸಾಮಗ್ರಿ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಶೇಂಗದ ಪುಡಿ ಇಷ್ಟಿದ್ರೆ ಸಾಕು ನಮಗೆ. ಈಗ ನೋಡಿ, ನಾವು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿಯಾಗಿರಬೇಕು. ಆಮೇಲೆ ನಾವು ಜೀರಿಗೆ, ಸಾಸಿವೆ ಹಾಕ್ಕೋಬೇಕು ನೋಡಿ. ಅವು ಸ್ವಲ್ಪ ಚಟಪಟ ಅನ್ನೋ ಥರ ವೆಯ್ಟ್ ಮಾಡ್ಕೋಬೇಕು ನಾವು ನೋಡಿ. ಆಮೇಲೆ ನಾವು ಕರಿಬೇವು ಹಾಕ್ಕೊಳ್ಳೋಣ ನೋಡಿ. ಸ್ವಲ್ಪ ಎಣ್ಣೆಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗುವವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೋಡಿ. ನಮಗೆ ಈ ಥರ ಕೆಂಪಗಾಗಬೇಕು ನೋಡಿ. ನೀವು ಮನೇಲಿ ಬೇಕಾದರೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ತುಂಬ ಇಷ್ಟಪಡ್ತಾರೆ ಮೆಣಸಿನ್ಕಾಯಿ ಪಲ್ಯ. ಇದು ರೊಟ್ಟಿ ಒಳಗೆ ಬಿಸಿ ಬಿಸಿ ರೊಟ್ಟಿಯಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಸ್ವಲ್ಪ ನೀವು ಹುಂಚುಳಿ ನೆನೆ ಇಡಿ ನೋಡಿ. ಹುಂಚುಳಿ ರಸವನ್ನು ಹಾಕೋಬೇಕು. ಇದು ಹುಂಚುಳಿ ರಸ ಎದಕ್ಕೆ ಹಾಕೋತೇವಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇದ್ದು ಅಂದ್ರೆ ಕಡಿಮೆ ಆಗುತ್ತೆ. ಸ್ವಲ್ಪ ಇದನ್ನು ಕುದಿಸ್ರಿ. ಹುಂಚುಳಿ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಕೊಳ್ಳಿ. ಹಾಗೆ ನಾವು ಅರಿಶಿಣದ ಪೌಡರ್ ಹಾಕ್ಕೊಳ್ಳೋಣ. ನಾನು 1 ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಆಮೇಲೆ ನಾವು ಚಮಚಲಿ ಕಲಿಸ್ಕೊಳ್ಳೋಣ ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮೆಣಸಿನ್ಕಾಯಿ ಪಲ್ಯ. ನಾವು ಏನು ಹುರಿದ್ಕೊಂಡಿವಲ್ಲ ಅದು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚಮಚಲಿ ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೊಳ್ಳಿ. ಇದು ನೀವು ಮನೆಯಲ್ಲಿ ಜೀರಾ ರೈಸ್ ಮತ್ತು ಪಲಾವ್ ಮಾಡಿದಾಗ ಇದು ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕಲಿಸ್ಕೊಂಡಿದ ನಂತರ ಸ್ವಲ್ಪ ನೀರು ಹಾಕಿ ನಾವು ಒಂದು 5 ನಿಮಿಷ ಕುದಿಸ್ಬೇಕು. ನೀವು 5 ನಿಮಿಷ ಕುದಿಸ್ಕೊಳ್ಳಿ ನೋಡಿ. ಅದು ಮೆಣಸಿನ್ಕಾಯಿನೂ ಸ್ವಲ್ಪ ಮೆತ್ತಗಾಗುತ್ತೆ. ಹಾಗೆ ನಾವು ಶೇಂಗಾದ ಪುಡಿಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಂತರ 1-2 ನಿಮಿಷ ಕುದಿಸ್ಕೋಬೇಕು. ಹಾಗೆ ಕೊತ್ತಂಬರಿನ ಹಾಕ್ಕೊಂಡು ಬಿಡೋಣ ನೋಡಿ. ಈ ಥರ ಮೆಣಸಿನ್ಕಾಯಿ ಪಲ್ಯ ಮಾಡಬೇಕು ನೋಡಿ. ಕಲಿಸ್ಕೊತ ಹೋಗ್ರಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈ ಥರ ನಮಗೆ ಕಲರ್ ಬರುವವರೆಗೂ ನಾವು ಕುದಿಸ್ಬೇಕು ನೋಡಿ. ತುಂಬ ಚೆನ್ನಾಗಿದೆ, ನೋಡಿದರೆ ತಿನ್ನಬೇಕನ್ನಿಸುತ್ತೆ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.